ಎಂತ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಹೇರ್ ಸ್ಟ್ರೈಟ್ನಿಂಗ್ಗೆ. ನಾನು ಮ್ಯಾಂಗ್ಳೂರಿಗೆ ಅಂತ ಬಂದಿದ್ದೆ ನನ್ನ ತಂಗಿ ಮನೆಗೆ. ಸೊ ಹಾಗೆ ಇಲ್ಲೇ ನನ್ನ ಫ್ರೆಂಡ್ದು ಪಾರ್ಲರ್ ಇದೆ, ಸೊ ಅಲ್ಲೇ ಮಾಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀನಿ. ಹಾಗೆ ಯದ್ವಿ ಮತ್ತು ಅಮ್ಮ ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಯದ್ವಿನ ಒಬ್ಳಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಸೊ ಅಮ್ಮನ ಜೊತೆ ಇದ್ದರೆ ಹಾಗೆ ಆಟ ಆಡ್ತಾ ಏನಾದರೂ ಮಾಡ್ತಾ ಇರ್ತಾಳೆ ಅವಳು. ಸೊ ಹಾಗೆ ನಾವು 3 ಜನನೂ ಹೊರಟ್ವಿ. ಮೈದುನ ನಾನೇ ಬಿಡಕ್ಕೆ ಅಂತ ಬಂದ. ನಿಮಗೆಂತ ಆಡಬೇಕಾ? ನಿಮಗೆಂತ ಮಾಡ್ಬೇಕು ಬಾಬೆ? ಏನ್ ಮಾಡಿಸ್ಬೇಕು ನಿಮಗೆ? ಓ, ಹೇರ್ ಉದ್ದ ಮಾಡಿಸ್ಬೇಕಾ? ಕೇಳು, ಅವ್ರ ಹತ್ರ ಉದ್ದ ಮಾಡಿಸ್ತೀರಾ ಅಂತ. ಮೇಕಪ್ ಮಾಡಿಸ್ತೀರ? ಏನ್ ಬೇಕು? ಲಿಪ್ಸ್ಟಿಕ್? ಲಾಸ್ಟ್ ಇಯರ್ ಕೂಡ ನಾನು ಇಲ್ಲೇ ಸ್ಮೂತಿಂಗ್ ಮಾಡಿಸಿರೋದು. ಹೇರ್ ಸ್ವಲ್ಪ ಗ್ರೋತ್ ಫಾಸ್ಟ್ ಇದೆ, ಸೊ ಹಾಗಾಗಿ ಬೇಗನೆ ಬೆಳ್ಕೊಂಡ್ಬಿಡ್ತು. ಇವರೇ ಈ ಪಾರ್ಲರ್ದು ಓನರು, ರೇಣು ಅಂತ. ಇವ್ರನ್ನೇ ನನ್ನ ಫ್ರೆಂಡ್ ಅಂದಿದ್ದು. ಇದಕ್ಕೆ ಶಾಂಪು ಹಾಕಿ ಇದು ಮಾಡಿದ್ದಲ್ಲ, ಸ್ವಲ್ಪ ಇಲ್ಲಿ ಗ್ರೋತ್ ಆಗಿದೆಲ್ಲ, ಒಳ್ಳೆ ಗ್ರೋತ್ ಆಗಿದೆ. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಇರ್ಲಿಲ್ಲ ಅಂತ ಎಷ್ಟೊಂದು ಹೇರ್ ಗ್ರೋತ್. ಬೇಬಿ ಹೇರ್ಸ್ ತುಂಬಾ ಇದೆ, ಮತ್ತೆ ಇದು ಫುಲ್ ಥಿಕ್ ಆಗಿ ಬಂದಿದೆ ಅಂತ ಹೇರ್. ಕರೆಕ್ಟ್. ಫಸ್ಟ್ ಹೆವಿ ಕರ್ಲಿ ಇತ್ತು ರೇಣು, ಈ ಸಲ ಕರ್ಲಿ ಇಲ್ಲ ಅಂತ ಅಷ್ಟೊಂದು. ಅಮ್ಮ ಇಲ್ಲ ಮಗ. ಇನ್ನ ಹೇರ್ ಮಾಡುವನ ಹೀಗೆ? ಇದು ಕಂಡೀಷನರ್ ಹಾಕಿದ್ದು. ಒಟ್ಟು ಎಷ್ಟೊತ್ತಿಗೆ ಬೇಕಾಗುತ್ತೆ? ಟೋಟಲ್ 4 hours. ನೀರು ಚಂದ ಆಗ್ತದೆ ಹೀಗೆ ಬರುವಾಗ. ಇದ್ರಲ್ಲಿ ಹೋದ್ರೆ ಮೇಲಿಂದ ಈಗ ನೀರು ಬೀಳ್ತದಲ್ಲ, ದೂರದಿಂದ ಈಗ ಮೇಲೆ ಇಲ್ಲಿಗೆ ನೀರು ಆಗ್ತಾರಲ್ಲ, ಅದು ನಿಮಗೆ ಫೀಲ್ ಆಗ್ತದೆ. ಈಗ ಆಗ್ತಾರಲ್ಲ, ಅದೊಮ್ಮೆ ಫೀಲ್ ಆಗ್ತದೆ ಎಲ್ಲ ನಿದ್ದೆ ಅಲ್ಲೇ ಮಲಗುವ. ನನ್ನ ಸೇಮ್ ಹಂಗೆ ಫೀಲ್ ಆಯ್ತು. ಸುಷ್ಮಾ ಇದು ಹಾಕಿದ್ದು, ಅಗಸೆ ಬೀಜದ ಒಂದು ಇದು ಹಾಕಿದ್ದು. ಮತ್ತೆ ನಾನು ಎಣ್ಣೆ ಎಲ್ಲ ಹಾಕಲ್ಲ ತಲೆಗೆ, ತುಂಬಾ ಕಮ್ಮಿ ಹಾಕೋದು ಆಯ್ತಾ. ಸೊ ಹಂಗಾಗಿ ಅದು ಹೆಂಗ್ ಫೀಲ್ ಆಯ್ತಂದ್ರೆ ಫುಲ್ ಕೂಲ್ ಆಗ್ತಾ ಇದೆ. ಒಂದು 10-15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಟ್ಲು. ಖುಷಿ ಅಂದ್ರೆ ಅದೊಂಥರ ಫೀಲ್ ಚಂದ ಆಗ್ತದೆ. ಅಯ್ಯೋ ಇನ್ನೊಂದ್ ಸ್ವಲ್ಪ ಹೊತ್ತು ಹಂಗೆ ಮಸಾಜ್ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ಹೇರ್ಗೆ ಯಾರೇ ಹಿಂಗೆ ಇದು ಮಾಡಿದ್ರೆ ಅದು ನಮ್ಗೆ ನಿದ್ದೆ ಬರೋದು. ತಲೆ ಮುಟ್ಟಿದ ತಕ್ಷಣ ಫೀಲ್ ಆಗೋದು, ನಿದ್ದೆ ಬರೋದು. ನೀವು ಹೇರ್ ಸ್ಪಾ ಎಲ್ಲ ಮಾಡಿಸಿಲ್ಲ? ಇಲ್ಲ, ಕಮ್ಮಿ. ನಾ ಮಾಡಿಸೇ ಇಲ್ಲ. ಮಾಡ್ಬೇಕು, ಅದ್ರಲ್ಲಿ ನಿಮಗೆ ಹೇರಿಗೆ ಒಳ್ಳೆ ಟ್ರೀಟ್ಮೆಂಟ್ಸ್ ಇರುತ್ತೆ. ಮಸಾಜ್ ಕೂಡ ಆಗ್ತದೆ, ಸ್ಟೀಮ್ ಎಲ್ಲ. ಓಕೆ, ಒಳ್ಳೆ ರಿಸಲ್ಟ್ಸ್ ಇದು ಹಾಗೆಲ್ಲ ಮಾಡಿಸಿದ್ರೆ ನನಗೆ ಇನ್ನೂ ಉದ್ದ ಬರ್ತಿತ್ತು ಹೇರ್, ಚೆನ್ನಾಗಿ ಬಂದಿರ್ಬಹುದು. ಹೇರ್ ಸ್ಮೂತ್ನಿಂಗ್ ಎಲ್ಲ ಮಾಡಿದ ನಂತರ, ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದ ನಂತರ ಎಲ್ಲ ಕೊಡ್ಬೇಕು. ಆವಾಗ
ಕೆಲವರು ತುಂಬಾ ಕೇರ್ಫುಲ್ ಎಷ್ಟು ಕೇರ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಸಂಜೆ ಅದು ಅಂತೆ ಸಿರಮ್ ಅಂತೆ, ಬೆಳಗ್ಗೆ ಇದು ಸಿರಮ್. ಕರೆಕ್ಟ್. ಪಾರ್ಲರ್ಗೆ ಎಷ್ಟು ಜನ ಬರ್ತಾರೆ. ಆಯ್ತಾ? ಇಲ್ಲಡ ಟೆಂಟಡ ಇಲ್ಲ ಒಂದು ಕಟ್ಟ ಕಟ್ಟಿದ ತಾಳಿದ್ದು ಗಂಡ ಕಟ್ಟಿದ ಕರಿಮಣಿ. ಇನ್ನೊಂದಾದ್ರೆ ಇದು ಅದು ಮತ್ತೆ ತಕೊಂಡಿದ್ದು. ಯಾರು ಚಿನ್ನಮ್ಮ? ಯಾರು ಅವಳಿಗೆ ಕಿಂಡರ್ ಜಾಯ್ ಇಲ್ಲ, ಈಗ ನಾವು ತಂದು ತಿನ್ನೋದು. ಹೌದಾ? ಅದ್ರಲ್ಲಿ ಎಂತ ಬಂತು ಕಿಂಡರ್ ಜಾಯ್ ಅಲ್ಲಿ? ಹೆದ್ವಿ. ಓ ಬಾರ್ಬಿ ಬಂತು ಮಗ್ಳೇ. ವಾವ್, ನನ್ನ ಫೇವ್ರೇಟ್. ಇದು ಆಲ್ರೆಡಿ ಇದೆ ಮನೇಲಿ. ಎರಡಾಯ್ತಲ್ಲ ಮಗಳೇ ಕಿಂಡರ್ ಜಾಯ್. ಈಗ ಕಿಂಡರ್ ಜಾಯ್ ಇದು ಬಾರ್ಬಿ. ಅವಳು ಕೂಡ ಹಾಗೆ ಮಾಡ್ತಾಳೆ. ಹೇಗೆ ದಿಕ್ಕಿ ಕೂಡ ಬೇಡ. ಬಿಸಿ ಬಿಸಿ ನಿಂಗೆ ಮತ್ತೆ ಮಾಡುವ. ಓ ಎಲ್ಲ ಚಿಕ್ಕಿ ಇರು, ನಂಗೆ ಮಾಡಿ ಆದ್ಮೇಲೆ ನಿಂಗೆ ಮಾಡ್ತಾರೆ ಆಯ್ತಪ್ಪು. ಬ್ಯಾಂಗಲ್ ಬ್ಯಾಂಗಲ್ ಡ್ಯಾನ್ಸ್ ಮಾಡಿ. ಬ್ಯಾಂಗಲ್ ಸ್ಲೋಲಿ ಸ್ಲೋಲಿ ಕಾಲ್ ಬೀಳ್ಸಿ ಅಲ್ಲಿ. ಇಲ್ಲಿ ಬಾ, ಇಲ್ಲಿ ಬಾ. ಡ್ಯಾನ್ಸ್ ಮಾಡಿ. ನಮಗೆ ಕಾಣಲಿಲ್ಲ, ಸರಿ ಮಾಡು. ಮಾಡು. ಓ ಓ ದುಡ್ಡಿ ಇದ್ದಾಳಂತೆ. ನಾನು ಆಡಿನಿ ಅಂತ. ಓಪನ್ ಮಾಡ್ದಾ? ಇದು ಬೇಡ. ನೀ ಮಲಗಲ್ಲ, ನೀನಿದ್ದ
ನಿದ್ದೆ ಮಾಡು. ಅಪ್ಪನೆಲ್ಲ ಕರ್ಕೊಂಬರಬೇಕು. ಹಾ ಹಂಗೆ. ಹಾ ಎಂತ ಕೊಟ್ರು? ಆಯ್ತು ಆಯ್ತು. ಆಗ ಪ್ರಾಮಿಸ್ ಮಾಡಿದ್ದು ಆ 3 ಹಾ ಅದು ಬೇಡ ನಂಗೆ. ಅದು ಕಿಂಡರ್ ಜಾಯ. ಒಂದು ಸ್ವಲ್ಪ ಪಾಲು ಕೊಡು ಅವರಿಗೆ. ನಂಗೆ ಕಿಂಡರ್ ಜಾಯ್ ಆಗ ಪ್ರಾಮಿಸ್ ಮಾಡಿದಲ್ಲ. ರೇಣು ಒಮ್ಮೆ ಉಡುಪು ಜನ ಹಂಗೆ ಚಿನ್ನ ಮಾಡ್ತೀನಿ. ಓ ಇವರು ಕನ್ನಡಿಯಲ್ಲೂ ಬರ್ತಾರೆ ಈಚೆ. ಅವಳು ನಿನ್ನೆ ಮಸಾಜ್ ಸ್ವಲ್ಪ ತಗೊಂಡಿದ್ದಾಳೆ. ನಾನು ಇವಳಿಗೆ ಸ್ವಲ್ಪ ಇದಾಗ್ತಿದ್ದೆ. ನೋಡ ಬಾವ ಮರುಳಾಗುವರೆ ಇನ್ನೊಮ್ಮೆ ಬೀಳುವರೆ ತಿರುಗಿತ್ತೆ. ಬಾವ ಬೀಳಬಹುದು. ಇನ್ನೊಂದಕ್ಕೆ ಪ್ಲಾನ್ ಮಾಡಿ ಬಿದ್ದು ಆಕ್ಟಿಂಗ್ ಮಾಡೋದಿರ್ಬೋದೇ. ಅಂದ್ರೆ ನೀನೇ 5 ರೂಪಾಯಿಗೆ 10 ರೂಪಾಯಿದು ಮಾಡಿದ. ನಿನ್ನ ಮಗಳ 50 ರೂಪಾಯಿದು ಮಾಡಿದೆ. ಹಾ ಅವಳು ರಿಂಕಿನಿ ಉಸಾರಿದ್ದಾಳೆ ಎಲ್ಲದ್ರಲ್ಲೂ. ಈಗ ಜನಗಣಮನ ಈಗ ನೀವು ತಮ್ಮ ಫೋಟೋಗ್ರಾಫರ್, ಅಕ್ಕ ಯೂಟ್ಯೂಬರ್, ತಂಗಿ ಯಾವ್ದ್ರಲ್ಲಿಲ್ಲ. ಒಂದಿನ ನೋಡಿ ನನ್ನ ಟಾಪಲ್ಲಿ ಬರ್ತಾಳೆ. ಯೂಟ್ಯೂಬರ್ ನಿಷ್ಮಾ ಅವ್ರ ತಂಗಿ ಅಲ್ಲ ನೀವು? ನೀವಿಬ್ರು ಟ್ವಿನ್ ಸಿಸ್ಟರ್. ಬಲ್ಲೆ 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 ಬಲ್ಲೆ. ನಿಷ್ಮಂದ್ ಹೇರ್ ತುಂಬಾ ಹಾರ್ಡ್ ಬಂದ ಹೇರ್ ಅಲ್ಲ. ಬಟ್ ಈಗಿನ ಹಾ ಮುಂಚೆಗಿಂತ ಆಗ್ಬೋದು ಅವಳು. ನಮ್ಮದು ಸ್ಮೂತ್ನಿಂಗ್ ಎಲ್ಲ ಮುಗಿಸಿದಾಗ ಸಂಜೆ ಆಗಿತ್ತು. ಯದ್ವಿ ನಿದ್ದೆನೇ ಮಾಡಿಬಿಟ್ಲು. ಅವಳದು ಕೂಡ ಹೇರ್ ಕಟ್ಟಿಂಗ್ ಇತ್ತು. ಸೊ ಅದಕ್ಕೆ ಅವಳು ಎಚ್ಚರ ಇದ್ದರೆ ಬಿಡೋದಿಲ್ಲ. ಸೊ ಇದಕ್ಕೆ ನಿದ್ದೆಲೇ ಕಟ್ ಮಾಡಿಸಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಅದಕ್ಕೆ ಮತ್ತೆ ಕಣ್ಣ ತನಕ ಬಂದದಕ್ಕೆ ತೆಗ್ಸಾಮ ಅಂತ ಹೇಳ್ತಾರೆ.